ಅಡಿಕೆ ಗಿಡ ಇಟ್ಟು ಜಸ್ಟ್ 1.5 ವರ್ಷದಲ್ಲೇ ಪ್ರತಿನಿತ್ಯ ಆದಾಯ ತಗೋತಾ ಇದ್ದಾರೆ. ಬೇಸಿಕ್ ಅಡಿಕೆ ತೋಟದಿಂದ ನನಗೆ ಈಗ ಆಲ್ರೆಡಿ ನನಗೆ ಖರ್ಚಿಲ್ದೇನೆ ಒಂದು ವಾರಕ್ಕೆ ನನಗೆ ಒಂದು 4,000 ರಿಂದ 5,000 ರೂಪಾಯಿ ಬರ್ತಾ ಇದೆ. ಇದು ಎಷ್ಟು ಎಕರೆ ಇದೆ ಸರ್? ಇದು 1 ಎಕರೆ 26 ಗುಂಟೆ ಜಾಗ ಇದೆ ಸರ್. ಇದು ಇದ್ರಲ್ಲಿ ಎಷ್ಟು ಅಡಿಕೆ ಗಿಡ ಇಕ್ಕಿದ್ರಿ ಇವಾಗ ಪ್ರೆಸೆಂಟ್? ಅಪ್ರಾಕ್ಸಿಮೇಟ್ ಇದೆ ಒಂದು 800 ರಿಂದ 850 ಗಿಡ ಇದೆ. ಏನೇನ್ ಹಾಕಿದೀರಾ ಸರ್? ಇದನ್ನ ಬಿಟ್ಟು ನೀವು ತೋರಿಸ್ಬೋದಾ? ಬಾಳೆ ಗಿಡ ಹಾಕಿದ್ದೀನಿ, ಇದರಲ್ಲಿ ಸೀಬೆ ಗಿಡ ಇದೆ, ಚಕೋತ ಗಿಡ ಇದೆ, ವಾಟರ್ ಆಪಲ್, ರೋಸ್ ಆಪಲ್, ಸೀಬೆ ಒಂದು 500 ಗಿಡ ಹಾಕಿದ್ದೀನಿ. ಇಲ್ಲಿ ಗೋಲ್ಡನ್ ಸೀತಾಫಲ ಅಂತ ಹೇಳ್ಬಿಟ್ಟು ಹಾಕಿದೀವಿ. ವರ್ಷ ಪೂರ್ತಿ ಬಿಡಂತ ಮಾವಿನ ಗಿಡಗಳನ್ನ ಹಾಕಿದೀನಿ, ಒಂದು 200 ಗಿಡ ಅಷ್ಟಿದೆ. ನಮ್ ತಾಯಿ ಹೇಳ್ತಾ ಇದ್ರು, ತೋಟಕ್ಕೆ ಬಂದ್ ಹೋದ್ರೆ ಏನಾದ್ರೂ ಹೊಟ್ಟೆ ತುಂಬಿಸ್ಕೊಂಡು ಆಚೆ ಹೋಗ್ಬೇಕು, ಹಚ್ಕೊಂಡ್ ಬಂದ್ರು. ವರ್ಷ ಪೂರ್ತಿ ಆದಾಯ ಕೊಡುತ್ತೆ. ಮಧ್ಯ 1 ತಿಂಗಳು ತಪ್ಪಿಸ್ಕೋಬಹುದು. ಮತ್ತೆ ಇಲ್ಲಿ ಆಲ್ರೆಡಿ ಕಾಯಿ ರೆಡಿ ಇದೆ. ನೆರಳಲ್ಲಿ ಸೀಬೆ ಬರಲ್ಲ ಅಂತ ಹೇಳ್ತಾರೆ. ನನ್ನ ತೋಟದಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ರೀತಿ ಪೆಸ್ಟಿಸೈಡ್ ಗಳನ್ನ ಸ್ಪ್ರೇ ಮಾಡಲ್ಲ. ಗೊಬ್ಬರನ ನೀಟಾಗಿ ಕೊಡ್ತಾ ಇದೀವಿ ಅಷ್ಟೇ. ಸೀಬೆನ್ ಬೆಳಿಬೇಕು ಅಂದ್ರೆ ಕವರ್ ಆಗಿ ಬೆಳಿತಾರೆ, ಊಸಿ ಮತ್ತೆ ಶೈನಿಂಗ್ನೆಸ್ ಎಲ್ಲ ಹೋಗುತ್ತೆ ಅಂತ. ಈ ನಿಮ್ ತೋಟದಲ್ಲಿ ಅಬ್ಸರ್ವ್ ಮಾಡಿದೆ, ಎಲ್ಲೂ ಕೂಡ ಆತರ ಮಾಡಿಲ್ಲ. ನಾವು ಪೆಸ್ಟಿಸೈಡ್ ಗೆ ಹೊಡೆಯೋ ಔಷಧಿಗಳು ಹಣ್ಣನ್ನ ಸಿಹಿನ ಕಡಿಮೆ ಮಾಡುತ್ತೆ, ಶೈನಿಂಗ್ ಮತ್ತೆ ಸೈಜ್ ನ ದೊಡ್ಡದಾಗಿ ಕೊಡುತ್ತೆ. ನಿಮ್ ಪ್ರಕಾರ ಬರೀ ಅಡಿಕೆ ಗಿಡ ಬೆಳೆಯೋದು ಉತ್ತಮನ? ಮೇನ್ ಆಗಿ ಅಡಕೆನೆ ಬೆಳಿಬೇಕು ಅಂತ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ರಾಂಗು ಸರ್. ನನ್ನ ಪ್ರಕಾರ ಲಾಸ್ ಆಗುತ್ತೆ ಹೊರತು ಪ್ರಾಫಿಟ್ ಆಗಲ್ಲ. ನಾನು ಅನ್ಕೊಂಡಿರೋದು ಏನು ಅಂದ್ರೆ, ಅಡಿಕೆ ಗಿಡನ ಉಳ್ಮೆ ಮಾಡಬಾರ್ದು. ಇವನ್ ಅರಸೀಕೆರೆ ಶಾಸಕರು ಅವರು ಕೂಡ ಹೇಳಿದ್ದಾರೆ, ಅಡಿಕೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ, ಎಲ್ಲರೂ ಆಗ್ತಾ ಇದಾರೆ.